ಸುಮಾರು ಜನಕ್ಕೆ ತುಂಬ ಅಭ್ಯಾಸ ಇದೆ, ಮಾತಾಡ್ತಾನೆ ಇರೋದು, ಕೇಳಿಸ್ಕೊಳ್ಳೋದಿಲ್ಲ. ಕರೆಕ್ಟಾ? ಅದು ವೀಕ್ನೆಸ್ ಅದು ಈ ಇಂಡಸ್ಟ್ರಿಯಲ್ಲಿ. ಬಂದಾಗ ಈ ಇಂಡಸ್ಟ್ರಿ ಹೇಗೆ ಅಂದರೆ, ಈ ಬಿಸ್ನೆಸ್ ಹೇಗೆ ಅಂದರೆ, ಬೇರೆ ಆಫೀಸ್ ಹೋಗಿ ತರಲ್ಲ. ಇಲ್ಲಿ ಬಂದಾಗ ಸ್ವಲ್ಪ ಎಕ್ಸೈಟ್ಮೆಂಟ್ ಬರುತ್ತೆ, ಹೌದಲ್ಲ? ಬೇರೆ ಒಂಥರ ಎಕ್ಸೈಟ್ಮೆಂಟ್ ಬರುತ್ತೆ. ತುಂಬ ಎಕ್ಸೈಟ್ಮೆಂಟ್ ಅಂದರೆ ಖುಷಿ. ತುಂಬ ಜನ ಬೆರೀತಾರೆ, ತುಂಬ ಜನ ಮಾತಾಡ್ತಾರೆ. ಆಗ ಏನಾದರೂ ಒಂದು ಎಸ್ಪೆಷಲ್ ಎನರ್ಜಿ ಬರುತ್ತೆ. ಎನರ್ಜಿ ಬೇಕು, ಎನರ್ಜಿ ಲಿಮಿಟ್ ದಾಟಬಿಟ್ರೆ ಕಷ್ಟ. ಮಾತಲ್ಲಿ ಕಸ್ಟಮರ್ ಹತ್ರ ಹೋದಾಗ ನೀವು ಫಸ್ಟು ಅವ್ರನ್ನ ಕೇಳಿಸ್ಕೊಳ್ಳಿ. ರೈತರ ಹತ್ರ ಹೋದಾಗ ಅಲ್ಲಿ ಕೂತ್ಬಿಟ್ಟು ಇಂಥ ಬೆಳೆ, ಈ ಸಮಸ್ಯೆ ನಿಮಗೆ ಗೊತ್ತಿರೋದಿಲ್ಲ. ಆಗ ಅವರಿಗೆ ಅವ್ರದ್ದೆಲ್ಲ ಆಲಿಸಿದ್ಮೇಲೆ ನಮ್ಮ ಹತ್ರ ಸೊಲ್ಯೂಷನ್ ಇದೆ. ನಿಮಗೆ ಗೊತ್ತಿರೋದಾದರೆ ಸಿಂಪಲಾಗಿ ಹೇಳ್ಬಿಡಿ, ಸರ್ ಇಂಥ ಐಟಮ್ಸ್ ಹಾಕ್ಬೋದು ಅಂತ. ಗೊತ್ತಿಲ್ಲ ಅಂದರೆ ಏನು ಟೆಕ್ನಿಕ್ ಯೂಸ್ ಮಾಡಬೇಕು? ಸರ್ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಿದ್ದೀವಿ, ನಮ್ಮ ಹತ್ರ ಐಟಮ್ಸ್ ಇದೆ, ಬಟ್ ನಮಗೆ ಸೀನಿಯರ್ ಒಬ್ಬರು ಸ್ಪೆಷಲಿಸ್ಟ್ ಇದ್ದಾರೆ, ನಾನು ಇವತ್ತು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀವಿ. ಅಥವಾ ಅಲ್ಲಿಂದ ಫೋನ್ ಮಾಡೋಕ್ಕೆ ಹೋಗ್ಬೇಡಿ, ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಅವರಿಗೆ ಭರವಸೆ ಕೊಟ್ಟು ನೆಕ್ಸ್ಟ್ ಡೇ ಹೋಗಿ. ಸಪೋಸ್ ನಿಮಗೆ ಅಲ್ಲಿ ಕನ್ಫ್ಯೂಷನ್ ಆಗ್ತದೆ, ಇಂಥ ಸ್ಕಿಲ್ಗಳನ್ನು ನೀವು ಬಳಸಬೇಕು. ಇದೆಲ್ಲ ಕಲಿಸುವ ಪ್ರಾಡಕ್ಟ್ ಬೋಸ್ರ 2 kg ಪ್ಯಾಕೆಟು ಇಷ್ಟು ದುಡ್ಡು, ಇದು ಕಲಿಸೋಕ್ಕೆಲ್ಲ ನಾವಿರೋದಿಲ್ಲಿ. ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ನಾನು ಇವತ್ತು ಮಾಡ್ತಿರೋದು ಇವೆಲ್ಲ ನಿಮಗೆ ಈ ಸ್ಕಿಲ್ಗಳನ್ನ ನೀವು ಡೆವಲಪ್ ಮಾಡಬೇಕು ಫೀಲ್ಡಿಗೆ ಹೋದಾಗ. ಗೊತ್ತಾಗ್ತಾ ಉಂಟಮ್ಮ? ಹೇಳೋದು ಅರ್ಥ ಆಗ್ತಾ ಉಂಟಾ? ಓಕೆ, ರೈಟ್. ನೆಕ್ಸ್ಟ್ ಸ್ಲೈಡ್. ಬ್ಯಾಕ್. ಓಕೆ, ಇವತ್ತು ನಾವು ಅಗ್ರಿಕಲ್ಚರ್ ಬಿಸ್ನೆಸ್ಸಲ್ಲಿದ್ದೀವಿ. ಆಗ ನಾವು ಬೇರೆಯವರಿಗಿಂತ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿದ್ದೀವಿ. ಬೇರೆ ಕಂಪನಿ ಹೆಸರು ಹೇಳೋದು ಬೇಡ. ಸೊ ನಮ್ಮದು ಸ್ವಲ್ಪ ಸ್ಪೆಷಲ್ ಇದೆ ಅಂತ ನಾವು ಎಕ್ಸ್ಪ್ರೆಸ್ ಮಾಡಲೇಬೇಕಲ್ಲ. ಮಾಡುವಾಗ ನಾವೇನು ಹೇಳ್ತೀವಿ? ಸರ್ ನಮ್ಮದು ಪಕ್ಕ ಆರ್ಗ್ಯಾನಿಕ್, ನಮ್ಮದು ಸಾವಯವ ಅಂತ ಹೇಳಿದಾಗಲೇ 80% ನಿಮಗೆ ವಾಪಸ್ ನೆಗೆಟಿವ್ ಬರ್ತದೆ. ಬಂದಿದೆಯಾ? ಆರ್ಗ್ಯಾನಿಕ್ ವರ್ಕ್ ಆಗಲ್ಲ, ತಾತ್ಕಾಲಿಕ, ರಿಸಲ್ಟ್ ಲೇಟು ಬಂದಿರ್ಬೋದು ನಿಮಗೆ. ಓಕೆ, ಒಬ್ಬರಿಗಾದರೆ ಬಂದಿರ್ಬೋದು ರಿಸಲ್ಟ್ ಲೇಟು. ಆಗ ನೀವೇನು ಆನ್ಸರ್ ಮಾಡ್ತೀರಾ? ಆನ್ಸರ್ ಇರೋದಿಲ್ಲ ಕೆಲವೊಮ್ಮೆ, ಯಾಕೆಂದರೆ ನಮಗೆ ಅಷ್ಟು ನಾಲೆಡ್ಜ್ ಇರೋದಿಲ್ಲ. ಓಕೆ, ಸೊ ಆರ್ಗ್ಯಾನಿಕ್ ಬಗ್ಗೆ ಅಥವಾ ಸಾವಯವ ಗೊಬ್ಬರದ ಬಗ್ಗೆ ಹಲವಾರು ಬಾರಿ ಇದನ್ನು ಪ್ರಾಪರಾಗಿ ಮ್ಯಾನೇಜ್ ಮಾಡಿಲ್ಲ, ಪ್ರಾಪರಾಗಿ ಹೇಳ್ಕೊಟ್ಟಿಲ್ಲ, ಕಂಪನಿಗಳು ಪ್ರಾಪರಾಗಿ ಪ್ರಮೋಟ್ ಮಾಡಿಲ್ಲ. ಆರ್ಗ್ಯಾನಿಕ್ ಅಂದರೆ ಏನು? ನ್ಯಾಚುರಲಿ ಸಿಗುವಂಥದ್ದು. ಆರ್ಗ್ಯಾನಿಕ್ ಅಂದರೆ ನ್ಯಾಚುರಲಿ ಫ್ಯಾಕ್ಟರಿಲಿ ಮಾಡಿರೋಂತಲ್ಲ. ಮೊದಲು ಸಗಣಿ, ಕೊಟ್ಟಿಗೆ ಗೊಬ್ಬರ, ಸೊಪ್ಪಿನ ಗೊಬ್ಬರ, ಅನಿಮಲ್ ವೇಸ್ಟ್, ಕೋಳಿ ಗೊಬ್ಬರ, ಈ ಕ್ಯಾಟಗರಿಲಿ ಬರುವಂಥದ್ದು ಆರ್ಗ್ಯಾನಿಕ್, ನ್ಯಾಚುರಲಿ ಉತ್ಪತ್ತಿ ಆಗೋದಂತ. ಅದನ್ನು ಬಳಸ್ತಾ ಇದ್ರು ತುಂಬ ಹಿಂದೆ ಬಳಸ್ತಾ ಇದ್ರು. ಬಟ್ ಅದು ಸಫಿಷಿಯೆಂಟ್ ಅಲ್ಲ. 20 ವರ್ಷಗಳ ಹಿಂದೆ ಅದು ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನಮಗೆ ಯೂರಿಯಾ ಇಂಟ್ರೊಡ್ಯೂಸ್ ಮಾಡಿದ್ರು ಲೀಗಲಿ. ಯೂರಿಯಾ ಅಂದರೆ ನೈಟ್ರೋಜನ್. ಯೂರಿಯಾ ಫಸ್ಟ್ ಬಂತು 25 ವರ್ಷಗಳ ಹಿಂದೆ. ಯೂರಿಯಾ ಹಾಕಿದಾಗ ಭೂಮಿಯೆಲ್ಲ ತುಂಬ ಚೆನ್ನಾಗಿತ್ತಲ್ವ, ಹಾಳಾಗಿರಲಿಲ್ಲ. 100 ಗ್ರಾಮ್ 150 ಗ್ರಾಮ್ ಯೂರಿಯಾ ಹಾಕಿದಾಗಲೇ ಬೆಳೆದು ರೇಂಜ್ ಚೇಂಜ್ ಆಯಿತು, ರೈತರದ್ದು ಲಾಸ್ ಎಲ್ಲ ಕಮ್ಮಿ ಆಯಿತು. ಯೂರಿಯಾ ಬಂದಿದೆ ಯಾಕೆ? ರೈತರು ಉದುರಾಗಲಿ, ನಮಗೆ ಫುಡ್ ಸ್ಕ್ಯಾರ್ಸಿಟಿ ಇದೆ, ಬರೀ ಆರ್ಗ್ಯಾನಿಕ್ ಇರಲಿ, ನಾವು ಬೆಳೆಸೋಕ್ಕಾಗಲ್ಲ. ಆರ್ಗ್ಯಾನಿಕ್ ತಪ್ಪು ಅಂತಲ್ಲ, ಸ್ವಲ್ಪ ಚೇಂಜಸ್ ಬರಲಿ ಅಂತ. ಬಟ್ ಏನಾಯಿತು? ದುರ್ಬಳಕೆ ಆಯಿತು. 100 ಗ್ರಾಮ್ ಹಾಕುವಲ್ಲಿ 1 kg ಹೋಯಿತು. ಹೌದಾ? ಇದು ನಿರಂತರವಾಗಿ ದುರ್ಬಳಕೆ ಆಯಿತು. ಭೂಮಿ 10 ವರ್ಷ 15 ವರ್ಷ ತಡ್ಕೊಳುತ್ತೆ. ಭೂಮಿ 15 ವರ್ಷ ತಡ್ಕೊಳ್ತು. ಮನುಷ್ಯ 1-2 ವರ್ಷ ಕಂಟಿನ್ಯೂಸ್ ಎಣ್ಣೆ ಹಾಕ್ಬಿಟ್ರೆ ಒಂದು ಲಿವರ್ ಕಿಡ್ನಿ ಎಲ್ಲ ಹೋಗಿರುತ್ತೆ. ಹೌದಲ್ವ? ನಿರಂತರವಾಗಿ ಮಾಡಿದ್ರೆ ಭೂಮಿ 10-15 ವರ್ಷ ತಡ್ಕೊಳ್ತು. ಆದರೆ 15-20 ವರ್ಷ ಆದಮೇಲೆ ಭೂಮಿ ಹಾಳಾಗ್ತಾ ಬಂತು. ಭೂಮಿಯಲ್ಲಿರುವ ಆರ್ಗ್ಯಾನಿಕ್ ಮ್ಯಾಟರ್ಸು ಕಮ್ಮಿ ಆಗ್ತಾ ಬಂತು, ಕಾರ್ಬನ್ ಕಂಟೆಂಟು ಕಮ್ಮಿ ಆಗ್ತಾ ಬಂತು. ಈಗೇನೋ ಪರಿಸ್ಥಿತಿ ಬಂದಿದೆ, ಈಗ ಕಂಪ್ಲೀಟು ಮತ್ತು ಪಾಯ್ಸನ್ಸ್ ಬಂತು. ಯಾವಾಗ ಭೂಮಿ ಹಾಳಾಯಿತು, ರೋಗಗಳು ಜಾಸ್ತಿ ಆಯಿತು, ಫಂಗಸ್ ಜಾಸ್ತಿ ಆಯಿತು, ಕೀಟಗಳು ಜಾಸ್ತಿ ಆಯಿತು. ಕೀಟಗಳಲ್ಲಿ ಇಷ್ಟು ಇರಲಿಲ್ಲ. ಇದೆಲ್ಲ ಬಂದಿರೋದು ಭೂಮಿ ಹಾಳಾಗಿ, ಭೂಮಿದು ಶಕ್ತಿ ಕಮ್ಮಿ ಆದಾಗ, ತಡ್ಕೊಳ್ಳೋ ಶಕ್ತಿ ಕಮ್ಮಿ ಆದಾಗ ಕೀಟಗಳು ಉಟ್ಕೊಳ್ತು. ಕೀಟಗಳು ಉಟ್ಕೊಂಡಾಗ ಇನ್ನೊಂದು ಇಂಡಸ್ಟ್ರಿ ಸ್ಟಾರ್ಟ್ ಆಯಿತು. ಯಾವುದದು? ಪಾಯ್ಸನ್ ಇಂಡಸ್ಟ್ರಿ. ಅದರಿಂದ ಮತ್ತೆ ಹಾಳಾಯಿತು.
ಮೊಬೈಲ್ ಸೈಲೆಂಟ್ ಇಡಿ ದಯವಿಟ್ಟು, ನಮ್ಮದು ಫ್ಲೋ ಹೋಗ್ಬಿಡ್ತದೆ. ಓಕೆ, ಆಫ್ ಮಾಡೋದು ಬೇಡ, ಸೈಲೆಂಟ್ ಇಟ್ಬಿಡಿ. ಬೇರೆ ಒಂದಿಂದ ಸ್ಟಾರ್ಟ್ ಆಯಿತು. ಸೊ ಮತ್ತೆ ಆರ್ಗಾನಿಕ್ಗೆ ಬನ್ನಿ ಅಂದಾಗ, ಈ ಆರ್ಗಾನಿಕಲ್ಲಿ ಎಫೆಕ್ಟ್ ಆಗಬೇಕಲ್ಲ. ಸಗಣಿ ಗೊಬ್ಬರದ ಎಷ್ಟು ಮಾಡೋಕ್ಕಾಗುತ್ತೆ, ಕೊಟ್ಟಿಗೆ ಗೊಬ್ಬರಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ, ಅದಕ್ಕೆ ಲಿಮಿಟೇಷನ್ ಇದೆಯಲ್ಲ. ಆಗ ಆರ್ಗಾನಿಕ್ ಅಂತ ಬಂದಾಗ ಆರ್ಗಾನಿಕ್ಕು ಭೂಮಿಗೆ ಇರಿಸ್ತಾ ಇರಲಿಲ್ಲ. ಸೊ ನಾವು ಇವತ್ತು ಆರ್ಗ್ಯಾನಿಕ್ ಪದವನ್ನು ಸ್ವಲ್ಪ ಕಮ್ಮಿ ಮಾಡಿ, ಜನ ನಂಬೋದಿಲ್ಲ, ಆರ್ಗಾನಿಕ್ ಪದವನ್ನು ಸ್ವಲ್ಪ ಕಡಿಮೆ ಮಾಡಿ. ಇವತ್ತಿಂದ ನಾವು ಬಿಸ್ನೆಸ್ಸಿಗೆ ಹೋದಾಗ ಬೆಳೆಸ್ತಂದು ತಪ್ಪೇನಿಲ್ಲ, ಬಟ್ ಬಿಸ್ನೆಸ್ ಸ್ಟ್ರಾಟಜಿ ಇದಲ್ವಾ ಬದಲಾವಣೆ. ನಾವು ಯಾವುದರಲ್ಲಿದ್ದೀವಿ, ನಾವು ವೃಕ್ಷ ಆಯುರ್ವೇದದಲ್ಲಿದ್ದೀವಿ. ನೋಟ್ ಮಾಡ್ಕೊಳ್ಬೇಕಾದ್ರೆ ವೃಕ್ಷ ಆಯುರ್ವೇದ ಏನು, ಆಯುರ್ವೇದ ಹೆಂಗೆ ಬಂತು, ಆಯುರ್ವೇದಕ್ಕೆ ರೆಫರೆನ್ಸ್ ಇದೆ ಹೌದಲ್ವಾ, ನಮ್ಮ ಹಿಸ್ಟ್ರಿಯಲ್ಲಿ ಪುರಾಣದ ರೆಫರೆನ್ಸ್ ಇದೆ, ಆಯುರ್ವೇದಕ್ಕೆ ಅಂತ ರೆಫರೆನ್ಸ್ ಇದೆ. ಅದೇ ರೀತಿ ಅಥರ್ವಣ ವೇದ ಅಂತ ಇದೆ, ಆ ವೇದ ಪುಸ್ತಕದಲ್ಲಿ ಬರೆದಿದ್ದಾರೆ, ಅವತ್ತೇ ಬರೆದಿದ್ದಾರೆ ಇಂಥ ಗಿಡಗಳಿಗೆ ಈ ರೀತಿ ಐಟಮ್ಸ್ ಕೊಡ್ಬೋದು, ಈ ರೀತಿ ಫುಡ್ ಕೊಡ್ಬೋದು, ಅವತ್ತೇ ಬರೆದವ್ರೆ. ಇಂಥ ಕೀಟಗಳು ಬಂದರೆ ನೋಡಿ, ನಮ್ಮ ತಾತಂದಿರೆಲ್ಲ ಬೇವಿಂದು, ಈಗ ಹಾವು ಬಂದರೆ ಏನು ಮಾಡ್ತೀವಿ ಹೇಳಿ, ಏನೋ ಒಂದು ರಸ ಮಾಡಿ ಹಾಕ್ತಾರೆ, ಹಾವು ಹೊರಟೋಗ್ಬಿಡ್ತದೆ ಹೌದಾ. ಕೀಟಗಳಿಗೆ ಅಮಾವಾಸ್ಯೆ ಟೈಮಲ್ಲಿ ಏನು ಮಾಡ್ತೀವಿ, ಬೇವಿನ ರಸ ಸ್ಪ್ರೇ ಮಾಡ್ತಿದ್ರು. ಇದೆಲ್ಲ ಮೊದಲೇ ಇತ್ತು, ಯಾವಾಗ, ನೂರಾರು ವರ್ಷ, ಸಾವಿರಾರು ವರ್ಷಗಳ ಹಿಂದೆ ಇತ್ತು, ನಮ್ಮ ನಿಘಂಟುವಲ್ಲಿ ಇತ್ತು. ಈಗ ನಾವೇನು ಮಾಡ್ತಿದ್ದೀವಿ, ಹಳೆ ಪದ್ಧತಿ, ಹೊಸ ಟೆಕ್ನಾಲಜಿ. ಅರ್ಥ ಆಯ್ತಾ? ಪದ್ಧತಿ ಹಳೇದೆ. ಯಾವುದು ಪದ್ಧತಿ, ವೃಕ್ಷ ಆಯುರ್ವೇದ. ನಾವು ಆಯುರ್ವೇದ ಪ್ರಾಡಕ್ಟ್ ಕೊಡ್ತಿದ್ದೀವಿ, ಎಲಿಮೆಂಟ್ಸು ಆಯುರ್ವೇದ ಪ್ರಾಡಕ್ಟು, ಇಂಡಿಯಾಗ್ರೋ ವೃಕ್ಷ ಆಯುರ್ವೇದ ಪ್ರಾಡಕ್ಟ್. ಆಯುರ್ವೇದ ವಿತ್ ವೃಕ್ಷ ಆಯುರ್ವೇದ ವಿತ್ ನ್ಯೂ ಟೆಕ್ನಾಲಜಿ, ಮಾಡರ್ನ್ ಟೆಕ್ನಾಲಜಿ. ನಾವು ಯಾವ ಟೆಕ್ನಾಲಜಿಲಿ ಇದ್ದೀವಿ, ಮಾಡರ್ನ್ ಟೆಕ್ನಾಲಜಿ. ಮಾಡರ್ನ್ ಟೆಕ್ನಾಲಜಿ ಯಾವುದೀಗ ಲೇಟೆಸ್ಟ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ. ಅದಕ್ಕೆ ಬರ್ತೀನಿ ಮತ್ತೆ, ಯಾಕೆ ನಮ್ಮ ಪ್ರಾಡಕ್ಟ್ ಇಷ್ಟು ಬೇಗ ರಿಸಲ್ಟ್ ಬರ್ತಾ ಇದೆ. ಅಲ್ಲಿ ಆರ್ಗ್ಯಾನಿಕ್ ಫೇಲ್ಯೂರ್ ಆಯಿತು ಇಷ್ಟು ಸರಿ, ಬಟ್ ನಮ್ಮ ಆರ್ಗ್ಯಾನಿಕ್ ಸಕ್ಸಸ್ ಆಗ್ತಾ ಇದೆ. ಬಟ್ ಆರ್ಗ್ಯಾನಿಕ್ ಅಂತ ವರ್ಡ್ ಯೂಸ್ ಮಾಡಿದಾಗ ಸ್ವಲ್ಪ ಹಿಂದಕ್ಕೆ ಹೋಗ್ತಾರೆ, ಯೂಸ್ ಮಾಡೋದೇ ಬೇಡ, ವೃಕ್ಷ ಆಯುರ್ವೇದ. ಅರ್ಥ ಆಗ್ತಾ ಉಂಟು ನಿಮಗೆ? ಇದನ್ನು ಟೀಮಲ್ಲಿ ನೀವು ಸ್ಪ್ರೆಡ್ ಮಾಡಿ, ವೃಕ್ಷ ಆಯುರ್ವೇದ ಅಂತ. ಓಕೆ ರೈಟ್. ಆಗ ವೃಕ್ಷ ಆಯುರ್ವೇದ ಅಂದರೆ ಏನು, ಅಲ್ಲಿ ಕೆಲವು ವಿಚಾರ ಇದೆ. ವೃಕ್ಷ ಆಯುರ್ವೇದ ಅಂದರೆ ಏನು, ನೀವು ರಿಟೇಲ್ ಮಾಡ್ತೀರಾ, ಮಾಡ್ತೀರಿ, ಡಿಸ್ಟ್ರಿಬ್ಯೂಟ್ರ ಯಾವ ರ್ಯಾಂಕ್ ನೀವು, ಹೊಸೊಬ್ರ, ಒಂದು ಟೀಮ್ ಕೋಆರ್ಡಿನೇಟರ್ ಇದ್ದಾರೆ, ಟೀಮ್ ಕೋಆರ್ಡಿನೇಟರ್, ಪರವಾಗಿಲ್ಲ, ಇಲ್ಲದ್ರೂ ಪರವಾಗಿಲ್ಲ. ರ್ಯಾಂಕ್ ಇರೋರು ಯಾರು ಇಲ್ವಾ, DTC ಮೇಡಮ್ ನೀವೇ, ನಿಮ್ಮ ರ್ಯಾಂಕ್ ಹೇಳಿ, DTC ರ್ಯಾಂಕು. ನೀವು ರಿಟೇಲ್ ಮಾಡ್ತೀರಾ ತುಂಬ, ಅದೇ ಅಲ್ಲ ನಮ್ಮದು 10th ಅಲ್ಲ, ಮಾಡಬೇಕು ರಿಟೇಲ್, ಯಾವತ್ತೂ ಬಿಡಬಾರ್ದು. ಟೀಮ್ ಎಷ್ಟೇ ಬಿಡಿದ್ರು ರಿಟೇಲ್ ಮಾಡಿ. ಇವ್ರನ್ನ ಕೇಳಿ, ITC ಅವರು ಮಾಡ್ತಾರೆ ರಿಟೇಲ್, ಮಾಡಲೇಬೇಕು. ಪ್ರಾಡಕ್ಟ್ ಹೋದರೆ ತಾನೇ ಬಿಸ್ನೆಸ್ ಆಗೋದು. ಓಕೆ, ಬಟ್ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತೀವಿ ಅಷ್ಟೇ. ಓಕೆ ರೈಟ್, ರಿಟೇಲ್ ಮಾಡ್ತೀನಿ. ನಾನು ನಿಮಗೇನು ಕ್ವಶನ್ ಕೇಳ್ತೀನಿ, ನಾನು ಮಧ್ಯೆ ಮಧ್ಯೆ ಬೇರೆ ಕಡೆ ಹೋದ್ರೆ ತಪ್ಪು ತಿಳ್ಕೊಬೇಡಿ, ಅಲ್ಲಿಗೆ ವಾಪಸ್ ಬರ್ತೀನಿ, ಯಾಕೆಂದರೆ ಅದು ಕೊಂಡಿ ಇರುತ್ತೆ. ಓಕೆ ರೈಟ್. ನೀವು ಓಕೆ, ಒಂದು ಪ್ರಶ್ನೆ, ಇಲ್ಲಿ ತನಕ ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಅದು, ಇಲ್ಲಿ ತನಕ ಯಾವ ಪ್ರಾಡಕ್ಟ್ನ ಜಾಸ್ತಿ ಮಾರಿದ್ದೀರಾ? ಅಲ್ಲ, ಅಗ್ರಿಕಲ್ಚರ್ ಬಿಡಿ, ಟೋಟಲ್ ಅಲ್ಲ, ಬ್ರ್ಯಾಂಡ್ ಅಲ್ಲ, ಒಂದು ಪ್ರಾಡಕ್ಟ್ ಹೆಸರು ಹೇಳಿ. ಕರೆಕ್ಟಾ? ಆಯಿತು, ನೀವು 95, ಇನ್ನೊಬ್ಬರು ಕವಚ ಪ್ರಾಶ, ಇನ್ನೊಬ್ಬರು ನ್ಯೂಟ್ರಲೈಫ್ ಇರ್ಬೋದು. ಇದನ್ನು ಒಂದು ವ್ಯಕ್ತಿಗೆ ಕೊಡುವಾಗ, ಒಂದು ಕಸ್ಟಮರಿಗೆ ಕೊಡುವಾಗ ನಿಮಗೆ ಏನು ಫೀಲಿಂಗ್ ಇರುತ್ತೆ? ಹಾಂ, ಇದು ಎಲ್ಲರಿಗಿರೋ ಪ್ರಶ್ನೆ, ಅವರು ಒಬ್ಬರಿಗಲ್ಲ, ಕೇಳಿಸ್ಕೊಳ್ಳಿ. ಹಾಂ ಹಾಂ ಹೌದು ಹೌದೌದು. ಓಕೆ ನೋಡಿ ಎಷ್ಟು ನಾಲೆಜ್ ಇದೆ ಅವರಿಗೆ ಅಂತ.
ನಾನು ನೆಕ್ಸ್ಟು ನಾನು ಕೇಳಿದ ಪ್ರಶ್ನೆಗೆಲ್ಲ ನೀವು ಉತ್ತರ ಹೇಳಿದ್ದು ತಪ್ಪು ತಿಳ್ಕೊಬೇಡಿ. ಬಟ್ ನಿಮ್ಮ ನಾಲೆಜ್ ನೀವು ಹೇಳಿದ್ದೀರಾ. ನಾನು ಹೇಳೋದು ನೀವು ಕೊಡುವಾಗ ನಿಮಗೇನು ಫೀಲಿಂಗ್ಸ್ ಇರುತ್ತೆ? ಇದೇ ಪ್ರಶ್ನೆ ಆಗಲೇ ಕೇಳಿದ್ದು. ನೀವು ಉತ್ತರ ತುಂಬ ಹೇಳಿದ್ರಿ. ಉತ್ತರ ಬೇಕಾಗಿದೆ ಇವರಿಗೆಲ್ಲ, ಕೇಳಿಸ್ಕೊಂಡಿದ್ದಾರೆ. ನಿಮಗೆ ಏನು ಭಾವನೆ ಇರುತ್ತೆ? ಕೊಡ್ತಾ ಇದ್ದೀನ ಅಲ್ವಾ? ಕರೆಕ್ಟ್ ಅಲ್ವಾ? ಒಂದು ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಿದ್ದೀವಿ, ಜೊತೆಗೆ ತಗೊಳ್ಳೋ ವ್ಯಕ್ತಿಗೆ ಅವನು 3700 ರೂಪಾಯಿ ಕೊಟ್ಬಿಟ್ಟು ತಗೊಳ್ಳೋದಲ್ಲ, ತಗೊಳ್ಳೋ ವ್ಯಕ್ತಿಗೆ ಅವರೊಂದು ಅವರ ಜೀವಕ್ಕೆ ಎನರ್ಜಿ ಬರಬೇಕು, ಆ ವ್ಯಕ್ತಿ ಖುಷಿ ಪಡಬೇಕು. ಅವ್ರು ನಾಳೆ ನನ್ನ ಕರೆಸ್ಬಿಟ್ಟು, ನೋಡಿ ನಿಮ್ಮ ಹೆಸರಿನ ಹೇಳಿ, ಮೂಕಾಂಬಿಕಾ ಅವರು ನನಗೊಂದು ಐಟಮ್ ಕೊಟ್ಬಿಟ್ಟು ನನಗೆ ಇಲ್ಲಿ ತನಕ ಸಿಗದಂಥ ಐಟಮ್ ಸಿಕ್ಕಿದೆ, ನನ್ನ ಲೈಫ್ ಚೇಂಜ್. 3.5 ಲಕ್ಷ 10 ಲಕ್ಷ ಒಂದು ಆಪರೇಷನ್ಗೆ ಖರ್ಚು ಮಾಡ್ತಾರೆ, ಹೌದಲ್ವಾ? 95 ಕೋಟಿಗಟ್ಟಲೆ ಖರ್ಚು ಮಾಡುವ ವ್ಯಕ್ತಿಗಳಿಗೆ ಅಥವಾ ಲಕ್ಷಗಟ್ಟಲೆ ಯಾವುದೋ ಡಿಸೀಸಿಗೆ ಅಂದರೆ ರೋಗಕ್ಕೆ ಖರ್ಚು ಮಾಡೋ ವ್ಯಕ್ತಿಗೆ 3,500 ರೂಪಾಯಿ 4,000ದಲ್ಲಿ ಕ್ಯೂರ್ ಮಾಡುತ್ತೆ, ಹೌದಲ್ಲ ಸರ್? ಅಮೃತ ಅಲ್ವಾ ಅದು? ಆಗ ನಮಗೇನು ಫೀಲಿಂಗ್ ಇರುತ್ತೆ? ಆ ವ್ಯಕ್ತಿ ಸರಿಯಾಗಬೇಕು, ಅವರಿಗೆ ಮನಸ್ಸಾರೆ ನನಗೊಂದು ಆಶೀರ್ವಾದ ಸಿಗಬೇಕು. ಆಗ ಅದೊಂದು ಜೀವ, ಅದೊಂದು ಜೀವ ಅವಲ್ವಾ? ಆ ಜೀವ ಮುಂದಕ್ಕೆ ಹೋಗ್ಬೇಕು, ಅಥವಾ ಅವ್ರಿಗಿರುವ ಕೊರತೆ ನೀಗಬೇಕು ಅಂತ. ಕರೆಕ್ಟಾ? ಫೀಲಿಂಗ್ ಅರ್ಥ ಆಯ್ತಾ? ಇದೆಲ್ಲರಿಗಿದೆಯಲ್ಲ? ಇದಿಲ್ಲದೆ ಬಿಸ್ನೆಸ್ ಮಾಡಬೇಡಿ, ಬಿಸ್ನೆಸ್ ಮುಂದಕ್ಕೆ ಹೋಗೋಲ್ಲ. ಕರೆಕ್ಟಾ? ಯಾಕೆಂದರೆ ಇಲ್ಲಿ ಪ್ರಾಡಕ್ಟ್ ಯಾವುದೇ ಕೊಡಲಿ, ನಮ್ಮಲ್ಲಿರುವ ಭಾವನೆ ಇದೆಯಲ್ಲ, ಕಸ್ಟಮರು ನಾವು ಅಥವಾ ಸ್ನೇಹಿತರು, ಕೂತ್ಕೊಳ್ಳಿ, ಥ್ಯಾಂಕ್ ಯು. ಆ ಭಾವನೆ ಇದೆಯಲ್ಲ, ಆ ಭಾವನೆ ಮೇಲೆ ತುಂಬ ವಿಚಾರ ಇದೆ. ಅಲ್ಲಿ ನಮ್ಮದು ಎನರ್ಜಿ ಜಾಸ್ತಿ ಆಗುತ್ತೆ, ನಮ್ಮದು ಟೀಮ್ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ಈಗ ನಾನು ಪಾಯಿಂಟಿಗೆ ಬರ್ತೀನಿ. ನಾನು ಹೇಳ್ದಲ್ಲ, ಮಧ್ಯೆ ಆಚೆ ಹೊರಟೋಗ್ಬಿಡ್ತೀನಿ, ವಾಪಸ್ ಬರ್ತಿದ್ದೀನಿ. ಈಗ ವೃಕ್ಷ ಆಯುರ್ವೇದ ಏನಂದರೆ, ನಮ್ಮ ಮನಸ್ಸಲ್ಲಿ ಫಸ್ಟ್ ಬರಬೇಕಾದ ಫೀಲಿಂಗು ಸಸ್ಯಕ್ಕೆ ಜೀವ ಇದೆ ಅಂತ. ಆ ಮನುಷ್ಯನಿಗೆ ಜೀವ ಇದೆ ಅಂತ ಇದಿರಲ್ಲ, ಸಸ್ಯಕ್ಕೆ ಜೀವ ಇದೆ. ಇದೆಯಾ? ಸಸ್ಯಕ್ಕೆ ಜೀವ ಇದೆಯಾ? ಹೌದು. ಸಸ್ಯ ಮಾತಾಡುತ್ತಾ? ಇಲ್ಲ. ಹಾಗೆ ಜೀವ ಇದೆ ಅಂತ ಅರ್ಥ. ಹೂ ಬಿಡುತ್ತೆ, ತರಕಾರಿ ಕೊಡುತ್ತೆ, ಜೀವ ಇದೆ, ಖುಷಿ ಪಡ್ತೀವಿ. ನಿಮಗೊಂದು ವಿಚಾರ ಗೊತ್ತಾ? ನಾನು ನೆನ್ನೆ ಹೇಳಿಲ್ಲ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲಲ್ಲ, ಕೂತ್ಕೊಳ್ತಿರಲ್ಲ. ಫುಲ್ ಡೇ ಊಟ ಇಲ್ಲ, ನೀರು ಕೊಡ್ತೀವಿ, ಸಾರು ಅಥವಾ ನಾವು ಖರ್ಚು ಮಾಡಿ ಕೊಡ್ತೀವಿ, ಆಯಿತಾ? ಫುಲ್ ಡೇನು ಕೂರಿಸೋದಿಲ್ಲ. ನಿಮಗೆ ಬೋರ್ ಆಗ್ತಾ ಇಲ್ಲಲ್ಲ? ಓಕೆ, ರೈಟ್. ಏನು ಹೇಳ್ತಿದ್ದೆ ಸರ್? ಕಟ್ಟಾಯಿತು. ಜೀವ ಇದೆ ಅಂತ. ನಾನು ನಿಮಗೆ ಇಲ್ಲಿ ರೈತರು ಯಾರ ಇದ್ದೀರಾ? ರೈತರು. ತೋಟಕ್ಕೆ ಹೋಗ್ತೀರಾ? ಅಡಿಕೆನಾ? ಬೇರೆ ಯಾವುದಾದ್ರು? ಹಾಂ, ಓಕೆ, ತೊಂದರೆ ಇಲ್ಲ. ಈಗ ದೊಡ್ಡ ಮರಗಳಲ್ಲ, ನಾನು ಭಾಳ ಒಂದು ಜೆನ್ಯೂನ್ ವಿಚಾರ ಹೇಳ್ತಿದ್ದೀನಿ. ನಾವು ತೋಟದಲ್ಲಿ ಬೆಳೆಯೋ ತೋಟ ಅಂದ್ಕೊಳ್ಳಿ, ಹೊಸ ತೋಟ, 2 ವರ್ಷ 3 ವರ್ಷ ಗಿಡ ಅಡಿಕೆ ಇರ್ಬೋದು. ಇದು ನೀವು ಒಪ್ತೀರಾ ನನಗೆ ಗೊತ್ತಿಲ್ಲ, ಬಟ್ ನನ್ನ ಅನುಭವ, ತುಂಬ ರೈತರು ಹೇಳ್ತಾರೆ, ನಾವು ತೋಟದಲ್ಲಿ ಗೊಬ್ಬರ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಾವು ಜಾಸ್ತಿ ಓಡಾಡೋ ಜಾಗದಲ್ಲಿ ಗಿಡಗಳ ಬೆಳವಣಿಗೆ ಜಾಸ್ತಿ ಇರುತ್ತೆ. ನಾವು ಜಾಸ್ತಿ ಏನು ಮಾಡ್ತಾ ಇಲ್ಲ, ಓಡಾಡ್ತಿದ್ದೀವಿ, ಅಲ್ಲಿ ಜಾಸ್ತಿ ಗ್ರೀನಿಶ್ ಲೈವ್ ಇರುತ್ತೆ. ಇದು ಸತ್ಯ. ಇದು ಯಾಕೆ ಹೇಳಿ? ಅಲ್ಲಿ ಒಂದು ರಿಲೇಷನ್ಶಿಪ್ ಬಿಲ್ಡ್ ಆಗಿರುತ್ತೆ. ಆ್ಯಕ್ಚುಲಿ ಗಿಡಗಳು ಮಾತಾಡುತ್ತೆ, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ಯಾರೋ ಹೇಳ್ತಿದ್ರೆ ಇಲ್ಲಿ, ಈ ಮನುಷ್ಯನಿಗೆ ಬುದ್ಧಿ ಇಲ್ವಾ ಅಂತ. ಹಾಗೆ ಅಲ್ಲ, ಇದು ಸತ್ಯ. ಇದು ಸೊ ಆ ಥರದ ಬಾಂಡಿಂಗ್ ಇರುತ್ತೆ ಅಲ್ಲಿ. ಇದು ಸತ್ಯ. ಇದು ನೀವು ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ತೋಟಕ್ಕೆ ಡೈಲಿ ಓಡಾದ್ರೆ ಸಾಕು, ಆ ಏರಿಯಾದಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ, ಅದೇನೋ ಬಾಂಧವ್ಯ ಇರುತ್ತೆ. ಸೊ ನಾವು ತೋಟಕ್ಕೆ ಹೋಗುವ ಅಥವಾ ಒಂದು ಕಸ್ಟಮರಿಗೆ ಕೊಡುವ, ಆ ಕಸ್ಟಮರ್ ಮಾತ್ರ ಅಲ್ಲ, ಆ ರೈತ ಆ ಗಿಡಗಳನ್ನು ಆ ರೀತಿ ನೋಡ್ಕೊಂಡಿರ್ತಾರೆ, ನನ್ನ ಜೀವ ಇದು ಅಂತ, ಹೌದಲ್ವಾ? ನಾವು ಪ್ರಾಡಕ್ಟ್ ಕೊಡುವಾಗ, ಗೋಸ್ರ ಕೊಡುವಾಗಿರ್ಬೋದು ಅಥವಾ ಗ್ರೋಮ್ಯಾಜಿಕ್ ಕೊಡುವಾಗಿರ್ಬೋದು, ನಮ್ಮ ಮನಸ್ಸಿಗೊಂದು ಫೀಲಿಂಗ್ ಬೇಕು. ನಾವು 95 ಯಾವ ರೀತಿ ಕೊಡ್ತಿದ್ದೀವಿ, ಅದೇ ರೀತಿ ಈ ಪ್ರಾಡಕ್ಟ್ನ ಕೊಡ್ತಿದ್ದೀವಿ ಅಂತ. ಕ್ಲಿಯರ್ ಆಯಿತಾ? ಈ ಫೀಲಿಂಗ್ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ, ರೈತರ ಜೊತೆ ಬಿಲ್ಡ್ ಆಗುತ್ತೆ, ಬಿಸ್ನೆಸ್ ಕೂಡ ಡೆವಲಪ್ ಆಗುತ್ತೆ. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸಾಯಿಲ್ ಆಸ್ ಎ ಲಿವಿಂಗ್ ಎಂಟಿಟಿ. ಮಣ್ಣಿಗೂ ಜೀವ ಇದೆ.
ಇದಕ್ಕೆ ಜೀವ ಇದೆಯಾ? ಇಲ್ಲ. ಇದಕ್ಕೆ ಜೀವ ಇತ್ತು ಭೂಮಿ ಮೇಲೆ ಇದ್ದಾಗ, ಕರೆಕ್ಟಾ? ಇದನ್ನ ಕಟ್ ಮಾಡಿ ಡ್ರೈ ಮಾಡಿ ಇದನ್ನ ಜೀವ ಇಲ್ಲದಾಗಿ ಪರಿವರ್ತನೆ ಮಾಡಾಗಿದೆ. ಇದಕ್ಕೆ ಜೀವ ಇಲ್ಲ. ಆದರೆ ಮಣ್ಣಿಗೆ ಜೀವ ಇದೆ. ಯಾಕೆ ಗೊತ್ತಾ? ಮಣ್ಣಲ್ಲಿ ಮೈಕ್ರೋಬ್ಸ್ ಇರುತ್ತೆ, ಸೂಕ್ಷ್ಮ ಜೀವಿಗಳಿರುತ್ತೆ, ಮಣ್ಣಲ್ಲಿ ಆರ್ಗಾನಿಕ್ ಮ್ಯಾಟರ್ಸ್ ಇರುತ್ತೆ. ಪ್ರಾಣಿಗಳು ಸತ್ತಾಗ ಅಲ್ಲಿ ಉಳಿಯುತ್ತೆ ಆರ್ಗಾನಿಕ್ ಮ್ಯಾಟರ್ಸು. ಮಣ್ಣಲ್ಲಿ ನ್ಯೂಟ್ರಿಯನ್ಸ್ ಇರುತ್ತೆ. ಮಣ್ಣಲ್ಲಿ ಧಾತುಗಳಿರುತ್ತೆ, ಲಘು ಪೋಷಕಾಂಶ ಇರುತ್ತೆ. ಬಂಡೆಯಲ್ಲಿ ಇರೋದಿಲ್ಲ, ಬಟ್ ಮಣ್ಣಲ್ಲಿ ಇರುತ್ತೆ. ಅದಕ್ಕೆ ಮಣ್ಣಿಗೂ ಕೂಡ ಜೀವ ಇದೆ. ಆಗ ಜೀವರ ವ್ಯಕ್ತಿಯನ್ನು ಹೆಂಗೆ ಟ್ರೀಟ್ ಮಾಡಬೇಕು? ಜೀವರ ವ್ಯಕ್ತಿನ ಜೀವ ಉಳಿಸ್ಲಿಕ್ಕೆ, ಆರೋಗ್ಯವಂತಾಗಿ ಮಾಡಲಿಕ್ಕೆ ಏನು ಟ್ರೀಟ್ ಮಾಡಬೇಕು? ಅದಕ್ಕೆ ಬೇಕಾದ ಪೋಷಕಾಂಶ ನಾವು ಕೊಡ್ತಾ ಇರಬೇಕು. ನಿಮಗೂ ಜೀವ ಇದೆ, 5 ದಿನ ಊಟ ಹಾಕೋದಿಲ್ಲ, ನೀರು ಕೊಡೋದಿಲ್ಲ, ಏನಾಗುತ್ತೆ? ವೀಕ್ ಆಗ್ತೀವಿ. 10 ದಿನ ಆದರೆ ಸತ್ತೋಗ್ತೀವಿ. ಕರೆಕ್ಟಾ? ಅದೇ ರೀತಿ ಪ್ಲಾಂಟೇಶನ್ಗೂ ಅಷ್ಟೇ. ಅದ್ರಲ್ಲಿ ಜೀವಾಗಿ ಉಳಿದಿದ್ರೆ ಬಂಡೆ ಮೇಲೆ ನಡಿ ತೆಂಗಿನ ಬಿದ್ದೋಗುತ್ತೆ. ಅಲ್ಲಿ ಫುಡ್ ಸಿಗ್ತಾ ಇದೆ, ಹೌದಲ್ವಾ? ನಾವು ಕೊಡದಿದ್ರು ಭೂಮಿ ಕೊಡ್ತಾ ಇರುತ್ತೆ. ಡ್ರೈ ಆದ ಲ್ಯಾಂಡಲ್ಲಿ ಯಾಕೆ ರೋಗ ಬರುತ್ತೆ? ಕಂಪ್ಲೇಂಟ್ ರೋಗ ಬರುತ್ತೆ, ಮೆಡಿಸಿನ್ ಹೊಡಿಬೇಕು, ರೆಡಿ ಮಾಡಬೇಕು. ರೋಗ ಯಾಕೆ ಬರುತ್ತೆ? ಅಲ್ಲಿ ನ್ಯೂಟ್ರಿಷನ್ ಬರ್ತಾ ಇಲ್ಲ, ಭೂಮಿಯಲ್ಲಿ ಫುಡ್ ಸಿಗ್ತಾ ಇಲ್ಲ, ವೀಕ್ ಆಯಿತು ಬಾಡಿ. ಕೋವಿಡ್ ಬಂದಾಗ ಯಾರು ಸತ್ತೋಗಿದ್ದು ಫಸ್ಟು? ವೀಕ್ ಇರುವರು, ಹೌದಲ್ವಾ? ಗಿಡಗಳಿಗೆ ರೋಗ ಬರಲಿಕ್ಕೆ ಅದೇ ಕಾರಣ. ನೀವು ಪಕ್ಕ ನ್ಯೂಟ್ರಿಷನ್ಸ್ ಕೊಡ್ತಾ ಇಲ್ಲ, ಅಥವಾ ನ್ಯೂಟ್ರಿಷನ್ ಸಪ್ಲೈ ಆಗ್ತಿಲ್ಲ. ಕ್ಲೈಮೆಟಿಕ್ ಕಂಡೀಷನ್ಸು ಎಲ್ಲ ಸುಮಾರು ವಿಚಾರ ಇರುತ್ತೆ. ಸೊ ಟೋಟಲಿ ನಮ್ಮ ಮನಸ್ಸಲ್ಲಿ ಇರಬೇಕಂದ್ರೆ ಸಾಯಿಲಿಗೆ ಜೀವ ಇದೆ. ಅದಕ್ಕೆ ಸತ್ತೋಗ್ತಿರುವ ಸಾಯಿಲಿಗೆ ನಾವು ಮರುಜೀವ ಕೊಡ್ತಿದ್ದೀವಿ. ಹೇಗೆ ಕೊಡ್ತಿದ್ದೀವಿ? ವೃಕ್ಷ ಆಯುರ್ವೇದದಿಂದ. ಕರೆಕ್ಟಾ? ಓಕೆ, ರೈಟ್. ನಮ್ಮ ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತಂದ್ರೆ, ಪಂಚಭೂತಗಳು ಗೊತ್ತಲ್ಲ, ಪಂಚಭೂತಗಳು ಕೇಳಿದ್ದೀರಾ? ಓಕೆ, ಯಾವುದಂತೂ ಬೇಡ. ಇಲ್ಲೂ ಕೂಡ ಎಕೋಸಿಸ್ಟಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟು ನಾವು ಪ್ರಾಡಕ್ಟ್ಸ್ ಕೊಡಬೇಕು. ಎಕೋಸಿಸ್ಟಮ್ ಅಂದರೆ ಅಲ್ಲಿ ನೀರು ಬರುತ್ತೆ, ನೀರು ಸಫಿಷಿಯೆಂಟ್ ಇರಬೇಕು, ಕಮ್ಮಿನೂ ಇರಬಾರ್ದು, ಜಾಸ್ತಿನೂ ಆಗಬಾರ್ದು. ಜಾಸ್ತಿ ಆದರೂ ತೊಂದರೆ, ಕೊಳೆ ರೋಗ ಬರುತ್ತೆ ಅಲ್ವಾ? ಜಾಸ್ತಿ ಆಗೋದು ಸಫಿಷಿಯೆಂಟ್ ಇರಬೇಕು, ಏರ್ ಸರ್ಕ್ಯುಲೇಷನ್ ಇರಬೇಕು, ಆಕ್ಸಿಜನ್ ಇರಬೇಕು. ಓಕೆ, ಭೂಮಿ, ವಾಟರ್, ಫೈರ್, ಏರ್, ಈಥರ್. ಭೂಮಿ, ನೀರು, ಬೆಂಕಿ, ಗಾಳಿ, ವಾತಾವರಣ, ಇವು ಫ್ರೆಂಡ್ಶಿಪ್ಪಲ್ಲಿ ಹೋಗ್ತಾ ಇರಬೇಕು. ಫ್ರೆಂಡ್ಶಿಪ್ಪಲ್ಲಿ ಹೋಗ್ಬೇಕಂದ್ರೆ ನಾವು ನಮ್ಮಿಂದ ಮಾತ್ರ ಸಾಧ್ಯ ಇಲ್ಲ. ದೇವರು ಇದ್ದಾರೆ ಅಲ್ಲಿ, ಈ ಪರಿಸರ ಇದೆ, ಅದನ್ನು ಹೆಚ್ಚು ಡಿಸ್ಟರ್ಬ್ ಮಾಡ್ದಂಗೆ ಮಾಡಲಿಕ್ಕೆ ನಮ್ಮ ಕೈಯಿಂದ ಸಾಧ್ಯತೆ ಇದೆ. ಯಾಕೆಂದರೆ ಪಾಯ್ಸನ್ ಹಾಕೋ ಬದಲು ಭೂವಸ್ತ್ರ ಹಾಕಿದರೆ ಇಷ್ಟಪಡುತ್ತೆ ಭೂಮಿ. ಕರೆಕ್ಟಾ? ಕರೆಕ್ಟ್. 300 kg ಕೆಮಿಕಲ್ ಹಾಕೋ ಬದಲು 150 kg ಆರ್ಗಾನಿಕ್ ಕಾಂಪೋಸ್ಟ್ ಹಾಕಿದ್ರೆ ಇಷ್ಟಪಡುತ್ತೆ ಭೂಮಿ. ಸೊ ಇದಕ್ಕೆ ಈ ಎಕೋಸಿಸ್ಟಮ್ಗೆ ಅಡ್ಜಸ್ಟ್ ಆಗಿ ನಾವು ನಮ್ಮ ಬಿಸ್ನೆಸ್ ಮಾಡಬೇಕು. ನಮ್ಮ ಹತ್ರ ಐಟಮ್ಸ್ ಇದೆ, ಬಟ್ ಅದನ್ನು ಕೊಡುವ ನಾಲೆಜ್ ತಗೋಬೇಕು. ಅರ್ಥ ಆಯ್ತಲ್ಲ? ಕ್ಲಿಯರ್. ದ ನೆಕ್ಸ್ಟ್ ಸ್ಲೈಡ್ ಹೋಗಿ ಸರ್. ಇಲ್ಲಿ ನೀವು ಅಡಿಕೆ ಜೊತೆ ಬೇರೆ ನಡ್ತೀರಾ? ಹಾಂ, ಹಾಗೆಲ್ಲ ಮಿಕ್ಸ್ಡ್ ಕ್ರಾಪ್. ಹಾಂ, ಬಾಳೆ ಗಿಡ ಈ ರೀತಿ ನಡ್ತೀವಿ. ಕಾಳುಮೆಣಸು ಕಾಳುಮೆಣಸು ನೋಡಿ, ಕಂಪ್ಯಾನಿಯನ್ ಪ್ಲ್ಯಾಂಟ್. ಅಡಿಕೆಯಲ್ಲಿ ಕಾಳುಮೆಣಸು ಹಾಕೋದು ಅಂದರೆ ಕಂಪ್ಯಾನಿಯನ್ ಪ್ಲ್ಯಾಂಟ್ಸ್ ಅಂತ ಬರುತ್ತೆ. ಓಕೆ, ಕೆಲವು ಕಡೆ ಅಡಿಕೆ ತೋಟದಲ್ಲಿ ಚಿಲ್ಲಿ ಹಾಕ್ತಾರೆ ಅಥವಾ ಸೇವಂತಿಗೆ ಹಾಕ್ತಾರೆ. ಒಂದು ದೊಡ್ಡ ಪ್ಲಾಂಟೇಶನ್ ಅಡಿಕೆ ಅಥವಾ ತೆಂಗು, ಕೆಳಗಡೆ ಬೇರೆ ಹಾಕ್ತಾರೆ. ಈಗ ಸೇವಂತಿಗೆ ಗಿಡ ಹಾಕಿದ್ರೆ ಅದರಲ್ಲಿ ನೈಟ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಾ ಉಂಟಾ? ನಿಮಗೆ ಇದೆಲ್ಲ ಕಲಿಯೋಕ್ಕಾಗಲ್ಲ, ನಾನು ನಿಮಗೊಂದು ಪಾಯಿಂಟ್ ಹೇಳ್ತೀನಿ ಅಷ್ಟೇ. ನೈಟ್ರೋಜನ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ ಕೆಲವು ಗಿಡದಲ್ಲಿ. ನೈಟ್ರೋಜನ್ ಪ್ರೊಡಕ್ಷನ್ ಇರೋದ್ರಿಂದ ಏನಾಗುತ್ತೆ? ಆ ಗಿಡಕ್ಕೂ ಹೆಲ್ಪ್ ಆಗುತ್ತೆ, ಪಕ್ಕದಲ್ಲಿರೋ ಗಿಡಕ್ಕೂ ಹೆಲ್ಪ್ ಆಗುತ್ತೆ. ಓಕೆ, ಇದು ಈ ಲೆವೆಲಲ್ಲಿ ಮಾತಾಡೋ ವಿಚಾರ ಅಲ್ಲ. ನೀವು ಮುಂದಕ್ಕೆ ಬೆಳೆದಾಗ
ರೈತರ ಹತ್ರ ಹೋದಾಗ ಸೊ ಅಡಿಕೆ ಬಂದಿದ್ರೆ ಇಂಥದ್ದು ಗಿಡ ಹಾಕ್ಬೋದಲ್ಲ ಅಂತ ಅವ್ರಿಗೆ ಹೇಳ್ಬೋದು. ನಿಮಗೆ ನಾಲೆಜ್ ಇದೆ ಅಂತ ಗೊತ್ತಾದಾಗ ಅವ್ರು ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ತಾರೆ. ನಿಮಗೆ ನಾಲೆಜ್ ಇದೆ ಅಂತ ಗೊತ್ತಾಗ ನಿಮ್ಮನ್ನೇ ಆಕ್ಸೆಪ್ಟ್ ಮಾಡ್ತಾರೆ, ನೀವು ಕೊಡೋ ಪ್ರಾಡಕ್ಟ್ ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಅದಕ್ಕೆ ನಡೆದು ಕಂಟಿನ್ಯೂಸ್ ಲರ್ನಿಂಗ್, ಕಲಿತಾ ಇರಬೇಕು ವಿಚಾರಗಳು. ಒಂದಿನದಲ್ಲಿ ಕಲಿಯೋದಲ್ಲ ಇದು, ಒಂದಿನದಲ್ಲಿ ಕಲಿಯೋದಿಲ್ಲ. STC ಆಗಿದ್ದಾರೆ, STC ಇಲ್ಲ ಹೇಳಿ ಇದ್ದಾರೆ ಯಾರು, ತುಂಬ ಜನ ಬಿಸ್ನೆಸ್ ಬಿಟ್ಟು ಹೋಗ್ತಾರೆ. ಯಾಕೆ ಗೊತ್ತಾ ಮೇಡಮ್? ಈ ಟೀಮ್ ಅಂತಲ್ಲ, ಈ ಕಂಪನಿ ಅಂತಲ್ಲ, ಒಂದು ರ್ಯಾಂಕಿಗೆ ಬಂದಮೇಲೆ ಸೀಟ್ ಬೇಕು, ಫೀಲ್ಡಿಗೆ ಹೋಗಲ್ಲ. ಕರೆಕ್ಟಾ? ಅವ್ರನ್ನ ಕೇಳಿ ಯಾಕೆ ಮುಂಬೈಯಿಂದ ಇಲ್ಲಿ ಬಂದಿದ್ದಾರೆ ಅಂತ, ನಾಳೆ ಮತ್ತೆ ಮುಂಬೈ ಹೋಗ್ತಾರೆ ಅವರು. ಅವರು ITC ಆಗಿದ್ದಾರೆ, ಮನೇಲಿ ಕೂತು ಕೆಲಸ ಮಾಡ್ಬೋದಲ್ಲ. ಇವ್ರಂತಲ್ಲ, ಅಚೀವರ್ಸ್ ಅಲ್ಲ, ಕೊನೆ ತನಕ ಕೆಲಸ ಮಾಡಿರ್ತಾರೆ. ನಾನು ಯಾಕೆ ಹೇಳ್ತಿರೋದು ಅಂದರೆ, ನೀವು ನಿರಂತರ ವರ್ಕಲ್ಲಿ ಇರಬೇಕು. ಅಗ್ರಿಕಲ್ಚರು ಎಲಿಮೆಂಟ್ಸ್ ಐಟಮ್ಸ್ ಮಾಡೋ ಥರ ಮಾಡೋಕ್ಕಾಗಲ್ಲ. ಬೇಸಿಕ್ ನಾಲೆಜ್ ಇರುತ್ತೆ, ಕೊಟ್ಟು ಕಳಿಸ್ಬೋದು. ಅಗ್ರಿಕಲ್ಚರ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕಾದ್ರೆ ಫೀಲ್ಡ್ ವರ್ಕ್ ಮಾಡಬೇಕು. ರೈತರ ಜೊತೆ ಕಮ್ಯುನಿಕೇಷನ್ ಇರಬೇಕು. ಕಮ್ಯುನಿಕೇಷನಲ್ಲಿ ನಾಲೆಜ್ ಬರುತ್ತೆ, ಅವರಿಂದ ನಾವು ಕಲಿಯಕ್ಕಿರ್ತೀವಿ, ಜೊತೆಗೆ ಫೀಲ್ಡಲ್ಲಿರೋ ವಿಚಾರಗಳು ನಾವು ಕಲಿತೀವಿ. ಸೊ ಹೈಯೆಸ್ಟ್ ವಾಲ್ಯೂಮ್ ಇರುವಂಥ ಬಿಸ್ನೆಸ್ಸು ಅಗ್ರಿಕಲ್ಚರ್. ಕಂಪನಿ ಯಾವುದೇ ಇರಲಿ, ಹೈಯೆಸ್ಟ್ ವಾಲ್ಯೂಮ್ ಇದೆ. 2 ಎಕರೆ ತೋಟಕ್ಕೆ ಐಟಮ್ಸ್ ಕೊಟ್ಟು ಸಕ್ಸಸ್ ಆದರೆ ನೆಕ್ಸ್ಟ್ ನಿಮಗೆ 200 ಎಕರೆ ಸಿಗುತ್ತೆ. ಎಸ್ಪೆಷಲಿ ನಮ್ಮದೇನೋ ವೃಕ್ಷ ಆಯುರ್ವೇದ. ಕರೆಕ್ಟಾ? ಓಕೆ. ಸೊ ನಾನು ಏನಕ್ಕೆ ಬಂದೆ ಅಂದರೆ, ಮೇಡಮಿಗಿಂತ ಹೇಳಿದಲ್ಲ, ನಮ್ಮಲ್ಲಿ ಒಂದು ರಾಂಗ್ ಕಾನ್ಸೆಪ್ಟ್ ಇದೆ. ನಾನು 3 ವರ್ಷ ಕಷ್ಟಪಟ್ಟೆ STC ಆಗಿದ್ದೀನಿ, ಇನ್ನೂ ಯಾಕೆ ಕಷ್ಟಪಡೋದು? ಕರೆಕ್ಟಾ? ಕಷ್ಟಪಡೋದು ಬೇಡ, STCಲಿ ಇರ್ತೀರ ಅಷ್ಟೇ, ಮುಂದಿನ ರ್ಯಾಂಕಿಗೆ ಹೋಗೋದಿಲ್ಲ. ಓಕೆ. ಸೊ ಇಲ್ಲಿ ಅವಕಾಶ ಇದೆ ನಿಮಗೆ, ಅಗ್ರಿಕಲ್ಚರ್ಲಿ ತುಂಬ ಅವಕಾಶ ಇದೆ, ಎಕ್ಸ್ಪ್ಯಾನ್ಷನ್ ಅವಕಾಶ ಇದೆ. ಪ್ರಾಡಕ್ಟ್ಸ್ಗಳು ಚೆನ್ನಾಗಿದೆ, ಪ್ರಾಡಕ್ಟ್ಸ್ಗಳು ಬರ್ಬೋದು, ನನಗೆ ಗೊತ್ತಿಲ್ಲ, ಮ್ಯಾನೇಜ್ಮೆಂಟ್ ಇದು ಪುನಃ ಪ್ರಾಡಕ್ಟ್ಸ್ ಬರ್ಬೋದು, ಯಾರು ಗೊತ್ತಿಲ್ಲ, ಆಯಿತಾ? ಆದರೆ ನೀವು ಫೀಲ್ಡ್ ವರ್ಕ್ ಮಾಡಬೇಕು, ಫೀಲ್ಡಲ್ಲಿ ಇರಬೇಕು. ಫೀಲ್ಡಲ್ಲಿ ಇದ್ದರೆ ಮಾತ್ರ ನಡೆಯೋದು. ಸೊ ಅದೆಲ್ಲ ಮಾಡಿದ್ರೆ ಕಂಪಾನಿಯನ್ ಪ್ಲಾಂಟಿಂಗ್ ಬಗ್ಗೆ ನಿಮಗೆ ಏನಾಗುತ್ತೆ, ಒಂದು ನಾಲೆಜ್ ಬರುತ್ತೆ. ಸೊ ಟೋಟಲಿ ವೃಕ್ಷ ಆಯುರ್ವೇದ ಬೆನಿಫಿಟ್ಸ್ ಏನಂದರೆ, ನಿರಂತರವಾಗಿ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಯಾಕೆ ವೃಕ್ಷ ಆಯುರ್ವೇದ ಮಾಡಬೇಕಂದ್ರೆ, ನಿರಂತರವಾಗಿ ಸಾಯಿಲ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಭೂಮಿದು ಪ್ಲಾಂಟೇಶನಿಗೆ, ಗಿಡಗಳಿಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ. 3 kg ಯೂರಿಯಾ ಹಾಕಿದಾಗ ಗ್ರೀನ್ ಬರುತ್ತೆ ಶುಂಠಿಗೆ, ಇನಿಷಿಯಲಿ ಗ್ರೀನ್ ಬರುತ್ತೆ, 2 ತಿಂಗಳಾದ್ಮೇಲೆ ಬಿದ್ದೋಗುತ್ತೆ. ಯೂರಿಯಾ ಹಾಕ್ಬಾರ್ದು ಅಂತಲ್ಲ, ನಾನು ಹೇಳೋದು ಕ್ವಾಂಟಿಟಿ ಬಗ್ಗೆ ಹೇಳ್ತಿರೋದು. ಕೊಡುವ ಫುಡ್ಡು 6 ತಿಂಗಳು ಮಗುಗೆ ಮಟನ್ ಬಿರಿಯಾನಿ ಕೊಟ್ಬಿಟ್ರೆ ಸಿಂಪಲ್ ಮ್ಯಾಟ್ರ್, ಏನಾಗುತ್ತೆ? ಡೈಜೆಷನ್ ಆಗಲ್ಲ. ತಿನ್ನೋದಿಲ್ಲ, ತಿನ್ನಿಸ್ಬಿಟ್ರೆ ಡೈಜೆಷನ್ ಆಗಲ್ಲ. ನಾವು ಮಾಡ್ತಿರೋದೇ ಅದು. ಶುಂಠಿ ನಡುವಾಗ, ಶುಂಠಿ ಇದೆ ಗೊತ್ತಿಲ್ಲ, ಇದೆಯಾ? ಶುಂಠಿ ನಡ್ತಾ ಇದ್ದೀರಿ? ಶುಂಠಿ ನಡುವಾಗ, ಸರಿ ಶುಂಠಿ ನಟ್ಟಿದ್ದೀರಾ ನೀವು? ಇರಲಿ. ಶುಂಠಿ ನಡುವಾಗ ಬೀಜ ಹಾಕ್ತೀವಲ್ಲ, ಬೀಜ ಹಾಕುವಾಗ DAP ಹಾಕ್ಬಿಡ್ತಾರೆ. ಎಸ್, DAP ಹಾಕ್ತಾರೆ. DAP ಅಂದರೆ ಏನು? ಡೈನೈಟ್ರೋ ಅಂತ. ನೈಟ್ರೋಜನ್ ಒಂದಲ್ಲ, ಡೈನೈಟ್ರೋ 2 ಮೋಲು. ತಕ್ಷಣ ಮೇಲೆ ಬಂದು ಗ್ರೀನ್ ಆಗಿಬಿಡ್ತದೆ. 2 ತಿಂಗಳು 3 ತಿಂಗಳಾದಾಗ ರೋಗ ಬರ್ತದೆ. ಆಗ ನಾವೇನು ಮಾಡ್ತೀವಿ? ಬೀಜ ಸರಿ ಇಲ್ಲ, ಬೀಜ ಸರಿ ಇತ್ತು, ಬೀಜ ಹಾಳು ಮಾಡಿ ಹಾಕಿದ್ರಿ ಮೊದಲೇ.